सुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविचमल अचलं सर्वगे साक्षिभूतं भावातीतं त्रिगुणरहितं श्रीसद्नित्यं नमामि। महायोगपीठे तटे भीमरत्यं वरपुण्डलिकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरो प्रथम नमना दुसरे चरणा संताचया त्यांच्या कृपादाने कथेचा विस्तार बाबाजी सद्गुरु दास नमो ज्ञानेश्वर निवृत्ति उदार सोपान देवा मुक्ताबाई नमो आद्यात्रिजनने देवाची नमो सद्गुरु तुकिया ज्ञान दीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु भास्करा पूर्ण कीर्ते गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತಹ ಪರಮಾತ್ಮನ ಅನಂತ ಚರಣಗಳಿಗೆ ದಂಡವತ್ತು ಪ್ರಣಾಮವನ್ನು ಸಲ್ಲಿಸಿ, ಯಾವ ಅದ್ವೈತ ಸಂಪ್ರದಾಯದ ವರಿಷ್ಠರಾಗಿರುವಂತಹ ಸಮಸ್ತ ಜಗದ್ಗುರು ಆಚಾರ್ಯರಾಗಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಪಂಡರಿ ಸಂಪ್ರದಾಯದ ಸಮಸ್ತ ಗುರುವರರ ಚರಣಗಳಿಗೂ ನಮನವನ್ನು ಸಲ್ಲಿಸುತ್ತಾ, ಯಾವ ಕೃಷ್ಣ ಸ್ವಾಮಿ ಹರಿಭಾವ ಸ್ವಾಮಿ ಇಲಾಖೆ ಇವರ ಚರಣಗಳಿಗೂ, ಶ್ರೀ ಗುರು ಶರತ್ ಸ್ವಾಮಿಯವರ ಶ್ರೀ ಚರಣಗಳಿಗೂ ನಮನವನ್ನು ಸಲ್ಲಿಸುತ್ತಾ, ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವ ಎಲ್ಲ ಸಂತರೇ ಮಂತರೇ ತಾಯಂದಿರೇ ಸಿದ್ಧ ಸಾಧಕರೇ ತಮ್ಮೆಲ್ಲರ ಶ್ರೀ ಚರಣಗಳಿಗೂ ನಮನವನ್ನು ಸಲ್ಲಿಸಿ, ನಿನ್ನೆಯ ದಿನ ಮಾೌಲಿ ಅವರು ಈ ಸಂತ ಮಹಂತರಲ್ಲಿ ವಿನಂತಿಯನ್ನು ಮಾಡ್ತಾ ಹೋಗ್ತಾರೆ. ತಾವು ನಮ್ಮನ್ನು ಅಂಗೀಕಾರ ಮಾಡಿರಿ, ಏಕೆಂದರೆ ತಮ್ಮ ಮಗ ತಂದೆ ತಾಯಿ ಎದುರಿಗೆ ಅದಲು ತೊದಲು ಮಾತನಾಡಿದರೂ ಸಹ ಅವರು ಹೇಗೆ ಸಂತೋಷಪಟ್ಟು ಆನಂದ ಪಡುವರೋ ಹಾಗೆ ತಾವು ನನಗೆ ಅಂಗೀಕರಿಸಿದರೆ ನಾನು ತಮ್ಮನ್ನು ವಿನಂತಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ತಾವು ನನ್ನನ್ನು ಅಂಗೀಕಾರ ಮಾಡಿದರೆ ತಮ್ಮಲ್ಲಿ ನಾನು ವಿನಂತಿ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಹಾಗೆ ತಾವೆಲ್ಲರೂ ಸಂತ ಮಹಂತರೇ ಅಂತ ಪ್ರಬೋಧವನ್ನು ಮಾಡ್ತಾರೆ. ತಾವೆಲ್ಲರೂ ಸಂತರೇ ಮಹಂತರೇ. ಜೈಸೆ ಶಾರದಿಯೇ ಚಂದ್ರ ಕಡೆ ಎಷ್ಟು 66ನೇದೈತೇನ್ರಿ, 65 ಆಯ್ತು. पर्यापराधितो अनेक आहे जे मी गीतार्थ कवळू पाहे ते अवधारा विनवुलाहे म्हणूनिया हे अनावर मी विचारिता वायाची दिवसा उपनला चित्ता यरवी काय भानु तेजी खद्योता ಶೋಭಾತಿ. ಮೌಲಿಯವರು ಹೇಳ್ತಾರೆ, ಮತ್ತೆ ವಿನಂತಿ ಮಾಡ್ತಾ ಹೋಗ್ತಾರೆ, ಈ ಗೀತೆಯ ಅರ್ಥ ಮಾಡುವ ಕೆಲಸವು ಬಹಳ ಕಠಿಣವಾಗಿದೆ. ಅದಕ್ಕೆ ಈ ಗೀತೆಯ ಅರ್ಥ ಮಾಡುವ ಕೆಲಸವು ಬಹಳ ಕಠಿಣವಿರುತ್ತದೆ. ಇದರ ವಿಚಾರ ಮನಸ್ಸಿನಲ್ಲಿ ಮಾಡದೆ ಅದನ್ನು ಸ್ಪಷ್ಟ ಮಾಡಲಿಕ್ಕೆ ನನ್ನ ಮನಸ್ಸಿನಲ್ಲಿ ವ್ಯರ್ಥವಾಗಿ ಧೈರ್ಯವು ಉತ್ಪನ್ನವಾಗಿದೆ. ಸೂರ್ಯನ ತೇಜದ ಮುಂದೆ
ಹೊನ್ನಿ ಹುಳದ ತೇಜವು ಹೇಗೆ ಬಿದ್ದಿತು? ಸೂರ್ಯನ ತೇಜದ ಮುಂದೆ. ಆದರೆ ಯಾವ ಅಪರಾಧವು ನನ್ನ ಕೈಯಿಂದ ಆಗುತ್ತದೆ ಅದು ಬೇರೆ ಆಗಿರುತ್ತದೆ. ಗೀತೆಯ ಅರ್ಥವನ್ನು ನಾನು ಸ್ಪಷ್ಟ ಮಾಡಬೇಕೆಂದು ಅನ್ನುತ್ತೇನೆ. ಇದಕ್ಕೆ ಇತ್ತ ಕಡೆ ಲಕ್ಷ್ಯ ಕೊಡಿ ಅಂತ ನಿಮ್ಮಂತ ಜ್ಞಾನಿಗಳಿಗೆ ವಿನಂತಿ ಮಾಡುತ್ತೇನೆ. ವಿನಂತಿ ಮಾಡ್ತಾ 66ನೇ ಓವಿಯಲ್ಲಿ ವಿನಂತಿ ಮಾಡ್ತಾ 67ನೇ ಓವಿಯಲ್ಲಿ ಹೇಳ್ತಾರೆ, ಈ ಗೀತೆಯ ಅರ್ಥ ಮಾಡುವ ಕೆಲಸವು ಬಹಳ ಕಠಿಣವಾಗಿರುತ್ತದೆ ಅಂತಾರೆ. ಇದರ ವಿಚಾರ ಮನಸ್ಸಿನಲ್ಲಿ ಮಾಡದೆ ಅದನ್ನು ಸ್ಪಷ್ಟ ಮಾಡಲಿಕ್ಕೆ ನನ್ನ ಮನಸ್ಸಿನಲ್ಲಿ ವ್ಯರ್ಥವಾಗಿ ಧೈರ್ಯ ಉತ್ಪನ್ನವಾಗಿದೆ. ಸೂರ್ಯನ ತೇಜದ ಮುಂದೆ ಹೊನ್ನಿ ಹುಳದ ತೇಜವು ಹೇಗೆ ಬಿದ್ದಿತು? ಈ ಹೊನ್ನಿ ಹುಳ ಅಂತ ರಾತ್ರಿ ತಿರುಗ್ತಾವ ನೋಡ್ರಿ. ಆ ಹೊನ್ನಿ ಹುಳ ಇದ್ದಂಗ ನಾನು ಅನಂತ ಸೂರ್ಯನ ಬೆಳಗ್ಗಿನ ಜಾವ ಆ ಹೊನ್ನಿ ಹುಳ ಎಲ್ಲಿ ಕಾಣ್ತದಪ್ಪ? ಎಲ್ಲಿ ಕಾಣುವುದೇ ಇಲ್ಲದು. ರಾತ್ರಿ ಏನೋ ಕತ್ತಲ್ನಾಗ ಹೊನ್ನಿ ಹುಳ ಸ್ವಲ್ಪ ಏನ್ರ ಬೆಳಕು ತೋರ್ಬಹುದು. ಆದ್ರೆ ಅದೇ ಹೊನ್ನಿ ಹುಳನ ಬೆಳಕು ನೋಡಿ ಹೆಂಗ ಹುಡುಗರು ಸಣ್ಣ ಹುಡುಗರೆಲ್ಲ ಜಿಗಿದಾಡ್ತಾರೆ, ಹಂಗ ನಾನು ಹೊನ್ನಿ ಹುಳ. ನನ್ನ ವಿಚಾರ ಆ ಸೂರ್ಯ, ಗೀತಾ ಅಂದ್ರೆ ಸೂರ್ಯ ಅಂತ ಅದ್ಭುತವಾಗಿರುವಂತ ಸಹಸ್ರ ಬೆಳಕಿನ ಶಕ್ತಿ ಉಳ್ಳವ ಗೀತೆ, ಅದನ್ನು ನಾನು ವ್ಯಾಖ್ಯಾನ ಮಾಡಲು ಹೊರಟಿರುವೆ. ನಿರ್ಧಾರ ಮಾಡದೆ ಇಂಥ ಧೈರ್ಯಕ್ಕೆ ಸಾಹಸಕ್ಕೆ ಕೈ ಹಾಕಿರುವೆ ಅಂತ ತಮ್ಮನ್ನು ತಾವು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾನಿಗಳು ತಮ್ಮಂತ ಸಂತ ಮಹಂತರಿಗೆ ವಿನಂತಿ ಮಾಡ್ತಾ ನಮ್ಮ ಮಾವಲಿ ಅವರು ಹೊರಟಾರೆ. ಮುಂದೆ ಹೇಳ್ತಾರ ಅವರು 68ನೇ ಓಯಿ, ಕೀಟಿಟೋ ಭೂ ಚಾಂಚೋವರಿ ಮಾ ಪಸುಗಾ ಸುಯ ಸಾಗರಿ ಮೀನೇಣ ತೋ ತ್ಯಾಪರಿ ಪ್ರವರ್ತತೇಥ. ಕೀಟಿಂಟೋ ಭೂ ಚಾಂಚೂರಿ, ಯಾವ ತನ್ನ ಮರಿ ಸಮುದ್ರ ಎಳೆದೊಯ್ಯಿತು. ಯಾವ ಮರಿ, ಈ ಟಿಮ್ ಪಕ್ಷಿ ಮರಿ ಇಟ್ಟಿತ್ತ, ಮರಿಯನ್ನು ಸಮುದ್ರ ಎಳೆದೊಯ್ಯಿತು. ಅದರ ಸೇಡು ತೀರಿಸುವುದಕ್ಕಾಗಿ ಯಾವ ಪ್ರಕಾರ ಟಿಮಕ್ಕಿಯು ಸಮುದ್ರವನ್ನು ಶೋಷಿಸಬೇಕೆಂದು ತನ್ನ ಚೊಂಚಿನಿಂದ ಸಮುದ್ರ ನೀರನ್ನು ಅಟ್ಟಿಸುವ ಪ್ರಯತ್ನ ಮಾಡುವುದಕ್ಕೆ ಪ್ರಯತ್ನಿಸುವುದೋ, ಅದೇ ಪ್ರಕಾರ ನನ್ನ ಅಧಿಕಾರವಿಲ್ಲದೆ ಗೀತೆಯಂತ ಗ್ರಂಥದ ಅರ್ಥವನ್ನು ಮಾಡಲಿಕ್ಕೆ ನಾನು ಪ್ರವೃತ್ತನಾಗಿರುವೆನು ಅಂತ ಉದಾಹರಣೆ ಹೇಳ್ತಾರೆ. ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡದೆ, ಓ ಸಂತರೇ ತಾವು ಇತ್ತ ಕಡೆ ಲಕ್ಷ್ಯ ಕೊಡಿರಿ. ಗೀತೆಯ ಗೀತಾರ್ಥವನ್ನು ಬರೆಯಲು ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡದೆ ಆತುರವಾಗಿ ಈ ಕೆಲಸವನ್ನು ತೆಗೆದುಕೊಂಡೆ. ಬಹಳ ಕಠಿಣವಾಗಿರುವಂತ ಗೀತೆ. ಇದರ ಮುಂದೆ ನಾನು ಯಾವ ಹುಳ, ಆ ರಾತ್ರಿ ಹೊತ್ತು ಬೆಳಗುವಂತ ಹುಳ ಹಗಲಿನಲ್ಲಿ ಸೂರ್ಯನ ಮುಂದೆ ತನ್ನ ಪ್ರಕಾಶ ಕಂಡಿತೆ, ಅದರ ಹಾಗೆ ಯಾವ ಸಮುದ್ರದ ದಡದಲ್ಲಿ ಇರುವಂತ ಟಿಮಕಿ ಪಕ್ಷಿಗಳ ಮರಿಯನ್ನು ಸಮುದ್ರ ಎಳೆದುಕೊಂಡು ಹೋಯಿತು. ಆ ಸಮುದ್ರದ ನೀರನ್ನು ತೆಗೆದು ಹಾಕಿ ತನ್ನ ಮರಿಯನ್ನು ಹುಡುಕಲು ಆ ಟಿಮಕಿ ಪಕ್ಷಿಯು ಹೇಗೆ ಪ್ರಯತ್ನ ಪಟ್ಟಿತೋ ಹಾಗೆ ಆದಿತ್ತು ನನ್ನ ಪ್ರಯಾಸ ಅಂತ ಹೇಳ್ತಾರೆ ಮೌಲ್ಯವರು. ಈ ಟಿಮಕಿ ಪಕ್ಷಿ ದೃಷ್ಟಾಂತವನ್ನು ಕೊಡ್ತಾರೆ. ಟಿಮಕಿ ಪಕ್ಷಿಯ, ಸಮುದ್ರದ ದಡದಲ್ಲಿ ಇರುವಂತ ಟಿಮಕಿ ಪಕ್ಷಿ ಹೆಂಗ ಮನುಷ್ಯನಲ್ಲಿ ಶ್ರದ್ಧೆ ಇದ್ರ, ನಮ್ಮಲ್ಲಿ ಶ್ರದ್ಧೆ ಇದ್ರ ಜ್ಞಾನ ಪ್ರಾಪ್ತಿ ಆಗ್ತದ ಅನ್ನೋದಕ್ಕ ಆ ಟಿಮಕಿ ಪಕ್ಷಿಯ ಒಂದು ದೃಷ್ಟಾಂತ. ನಮ್ಮಲ್ಲಿ ಐಕ್ಯ ಭಾವ ಇರ್ಬೇಕು, ಏಕತೆ ಇರ್ಬೇಕು. ನಾವು ಇಬ್ಬರಿದೀವಿ ನಮ್ಮ ಹೆಂಗ ಅಕ್ಕದ ಅನ್ನೋದಕ್ಕಿಂತ ನಾವು ಇಬ್ರಿರಲಕ ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಛಲ ಇದ್ರ, ಯಾವ ಸೂರ್ಯ ಅಖಂಡ ಮಂಡಲಾಕಾರವಾಗಿರುವಂತ ಸೂರ್ಯ, ತೇನ ಚರಾಚರ ವ್ಯಾಪ್ತಂ, ಅಖಂಡ ಮಂಡಲಾಕಾರದನ ಚರಾಚರ ಇಡೀ ಜಗತ್ತಿಗೆ ವ್ಯಾಪ್ತವಾಗಿರುವಂತ ಈ ನಮ್ಮ ಸೌರಮಂಡಲಕ್ಕೆ ಎಲ್ಲದಕ್ಕೂ ಬೆಳಕು ಕೊಡುವಂತ ಅನಂತ ಪ್ರಕಾಶಕವಾಗಿರುವಂತ ಸೂರ್ಯನನ್ನು ಹನುಮಂತ ನುಂಗಲು ಹೊರಟನಂತ. ನೋಡ್ರಿ, ಹನುಮಂತ ನುಂಗಲು ಹೊರಟಾಗ ಶಿವ ಪಾರ್ವತಿ ಕೇಳ್ತಾಳ,
ಇಷ್ಟ ವಾನರ ಇಟ ಅದ ವಾನರ ಇದೇನ ಆ ಸೂರ್ಯನಿಗೆ ನುಂಗುತ್ತಾನ. ಆ ಥರ ಅನಂತ ಅನಂತ ಪ್ರಕಾಶವುಳ್ಳಂತ ಅನಂತ ಬ್ರಹ್ಮಾಂಡ ಆತ ಅಂತ ಅದ್ಭುತವಾಗಿರುವಂತ ಸೂರ್ಯನ ಈ ಸಣ್ಣ ಒಂದು ಇಷ್ಟ ಕೋತಿ ಹೆಂಗ ನುಂಗುತ್ತದ ಅಂತ ಸಂದೇಹ ಮಾಡಿದ್ಲಂತ ತಾಯಿ. ಆಗ ಶಿವ ಪರಮಾತ್ಮ ಹೇಳ್ತಾನ, ದೃಢವಾದ ಶ್ರದ್ಧೆ ಇತ್ತು, ನಾನು ಮಾಡೇ ಮಾಡ್ತೀನಿ, ಆತನ ನಾನು ನುಂಗಲೇಬೇಕು, ಹಸಿವಾಗ್ಯದನ್ನುವಂತ ಛಲ ನಮ್ಮಲ್ಲಿ ಇರುವಂತ ಅಚಲ ಶಕ್ತಿ, ಅಚಲ ಭಕ್ತಿ, ಆ ಮಾಡಬೇಕೆನ್ನುವಂತ ಶ್ರದ್ಧೆ ಇದ್ರೆ ಆ ಸೂರ್ಯನು ಸಹ ಆತನ ಮುಂದೆ ಸಣ್ಣವನಾಗ್ತಾನಂತ. ನೋಡಿ ಅಂತ ಆಶ್ಚರ್ಯ. ಆಗ ಆತನಲ್ಲಿ ಇರುವಂತ ಸಾಮರ್ಥ್ಯ ನೋಡಿ ಹೆಂಗದ. 15 ಕಿಲೋಮೀಟರ್ 15 ಕೋಟಿ ಕಿಲೋಮೀಟರ್ ದೂರ ಐತ್ರದು. 15 ಕೋಟಿ ಕಿಲೋಮೀಟರ್ ದೂರ. 15 ಕೋಟಿ ಅಂದ್ರೆ 15 ಕೋಟಿ ಕಿಲೋಮೀಟರ್ ದೂರ ಅದನ್ನು. ಅಂತ ದೂರ ಸೂರ್ಯನಿಗೆ ಹೋಗಿ ಆ ಹನುಮಂತ ತನ್ನ ಶ್ರದ್ಧೆಯಿಂದ ಆ ಸೂರ್ಯನ ಹತ್ರ ಹೋದಾಗ ಸೂರ್ಯ ಏನಾಗ್ತಾನಂತ ಹೇಳಿದ್ರೆ ಸಣ್ಣವನಾಗಿ ಆ ಮಗುವಿನ ಬಾಯಿ ಒಳಗೆ ಹೋಗ್ಬಿಡ್ತಾನೆ. ಆಗನೇ ಹನುಮಂತನಿಗೆ ಸಹಸ್ರ ವಿದ್ಯೆಗಳು ಪ್ರಾಪ್ತ ಆಗಿರ್ತಾವ. ಮುಂದೆ ಸೂರ್ಯನೇ ಗುರು ಆಗ್ತಾನ, ಆ ಮಾತು ಬೇರೆ. ಸೂರ್ಯನೇ ಹನುಮಂತನಿಗೆ ಗುರು ಆಗಿ ಸಹಸ್ರ ವಿದ್ಯೆಯನ್ನು ಪ್ರದಾನ ಮಾಡ್ತಾನೆ. ತಾತ್ಪರ್ಯ ಜ್ಞಾನೇಶ್ವರ ಮೌಲಿಯವರು ಸಹ ಇಲ್ಲಿ ಟಿಮಕ್ಕಿ ಪಕ್ಷಿಗಳ ಉದಾಹರಣೆಯನ್ನು ಕೊಡ್ತಾರೆ, ಮತ್ತ ಆ ಹುಳದ ಉದಾಹರಣೆ ಕೊಡ್ತಾರೆ. ಹೆಂಗ್ರಿ, ಟಿಮಕ್ಕಿ ಪಕ್ಷಿಗಳು ಏನ್ ಮಾಡಿರ್ತಾವು, ಸಮುದ್ರ ದಡದಲ್ಲಿ ತನ್ನ ಮರಿ ಇಟ್ಟಿರ್ತದ. ಆ ಮರಿ ಇಟ್ಟಿರುವಂತ ಮರಿಗಳನ್ನ ಸಮುದ್ರ ಅಲೆಗಳು ಬಂದು ಅವು ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿರ್ತದ. ಆಗ ಈ ಹೆಣ್ಣು ಪಕ್ಷಿ ಬಂದು ಏನ್ ಹೇಳ್ತದಂದ್ರ, ಅಲೋ ಸಮುದ್ರ, ನಿನಗೆಷ್ಟು ಧೈರ್ಯ, ನನ್ನ ಮರಿಗಳನ್ನು ತಾನು ಕೊಡುತ್ತೀಯೋ ಇಲ್ಲೋ, ಕೊಡದಿದ್ದರೆ ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ನಾನು ಬತ್ತಿಸೇ ಬಿಡುತ್ತೇನೆ ಅಂತ ಹೇಳಿ ಈ ಟಿಮಕ್ಕಿ ಪಕ್ಷಿ ತನ್ನ ಚೊಂಚದಿಂದ ನೀರು ತೆಗೆದು ಹೊರಗೆ ಹಾಕೋದು, ನೀರು ತೆಗೆದು ಹೊರಗೆ ಹಾಕೋದು ಮಾಡ್ತಿರ್ತದೆ. ಆಗ ಗಂಡ ಪಕ್ಷಿ ಬರ್ತದ, ಬಂದು ಹೇಳ್ತದ, ಅಲ್ಲ ನೀನ್ ಇದೇನು ಮಾಡ್ತಾ ಇದೆ, ಇದೇನು ನಿನ್ನ ಕೆಲಸ ಅಂತ ಕೇಳ್ತದದು. ಆಗ ನಿಮಗ ಒಂದಿಷ್ಟು ಸಹ ಕಾಳಜಿ ಇಲ್ಲ, ಎಷ್ಟೋ ಕಷ್ಟಪಟ್ಟು ನಾವು ಹಾಕಿರುವಂತ ಮರಿಗಳನ್ನ ಈ ಸಮುದ್ರ ರಾಜ ತನ್ನ ಅಹಂಕಾರದಿಂದ ತನ್ನಲ್ಲಿ ಎಳೆದುಕೊಂಡು ನಮಗೆ ದುಃಖವನ್ನು ಕೊಟ್ಟಿರುವನು. ಇದಕ್ಕೆ ನೀನು ನನ್ನ ಜೊತೆಗೂಡು, ನಾವು ಇಬ್ಬರು ಸೇರಿ ಈ ಸಮುದ್ರನನ್ನು ಬತ್ತಿಸೇ ಬಿಡಬೇಕು. ನೋಡ್ರಿ ಛಲ, ಈ ಸಮುದ್ರನನ್ನು ಬತ್ತಿಸಿ ನಮ್ಮ ಮರಿಗಳನ್ನು ಹೊರಗೆಳೆದು ತರೋಣ ಅಂತ ಪ್ರತಿಜ್ಞೆ ಮಾಡ್ತದ. ಆ ಪ್ರತಿಜ್ಞೆ ಮಾಡಿದ ತಕ್ಷಣ ಇದು ಗಂಡ ಪಕ್ಷಿ ಅಂತದ, ಅಲ್ಲ ಹುಚ್ಚಿ, ಆ ಸಮುದ್ರ ಎಷ್ಟು ದೊಡ್ಡವಾನ, ಅದರ ಮುಂದೆ ನಮ್ದು ಇಬ್ಬರು ಸೇರಿ ನಾವು ನೀರು ಹೊರಗೆ ಹಾಕಿದ್ರೆ ಎಷ್ಟು ಜನ್ಮಾದಿತ್ತು ಅಂತ ಹೇಳಿದಾಗ ನೀನು ಆಗೋದಿಲ್ಲ ಅನ್ನೋದನ್ನ ಬಿಡು, ಶ್ರದ್ಧೆಯಿಂದ ಈ ಕೆಲಸದಲ್ಲಿ ಭಾಗಿಯಾಗು ಅಂತ ಒಂದಿಷ್ಟು ಹೇಳಿದ ತಕ್ಷಣ ಆ ಗಂಡ ಪಕ್ಷಿ ಟಿಮಕ್ಕಿ ಪಕ್ಷಿನ ಆ ಕೆಲಸಕ್ಕೆ ನಿಲ್ತದ. ನಿಂತಾಗ ಇವ್ರು ಮಾಡೋದು ನೋಡಿ ಎಲ್ಲಾ ಪಕ್ಷಿಗಳು ಬಂದು ಆ ನೀರನ್ನು ತುಂಬುವುದು ಹೊರಗೆ ಹಾಕೋದು, ನೀರನ್ನು ತುಂಬುವುದು ಹೊರಗೆ ಹಾಕ್ತಾ ಇರ್ತವ್. ಈ ಹಾಹಾಕಾರ ನೋಡಿ ಎಷ್ಟು ಪಕ್ಷಿಗಳು ಕುಲ ಇದ್ದು ಎಲ್ಲಾ ಬಂದು ಸಮುದ್ರ ನೀರವನ್ನು ತಮ್ಮ ಬಾಯಾಗೆಟ್ಟು ಬರ್ತದ ಹಿಡ್ಕೊಂಬರೋದು ಹೊರಗೆ ಹಾಕೋದು, ಹಿಡ್ಕೊಂಬರೋದು ಹೊರಗೆ ಹಾಕೋದು ಮಾಡ್ತಿರ್ತಾವೋ. ಈ ಕೋಲಾಹಲ ನೋಡಿದಂತ ಭಗವಾನ್ ವಿಷ್ಣು ಗರುಡನಿಗೆ ಹೇಳ್ತಾನ, ಅಲ್ಲೋ ಗರುಡ, ನಿಮ್ಮ ಎಲ್ಲಾ ಜನರಿಗೆ ಪಕ್ಷಿಗಳಿಗೆ ಏನೋ ತೊಂದರೆ ಆಗ್ಯದ, ಮತ್ ಅಲ್ಲಿಗೆ ಹೋಗಿ ನೀ ಕೇಳ್ಕೊಂಡು ಬಾ ಹೋಗ ಅಂತ ಕಳಿಸ್ತಾನಂತ ಪರಮಾತ್ಮ. ನೋಡ್ರಿ, ನಾವು ಪ್ರಯತ್ನ ಪಟ್ರೆ ಭಗವಂತನ ದರ್ಶನ ಆಗ್ತದ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಆಗ ಆ ಗರುಡ ರಾಜ ಬಂದು ಕೇಳ್ತಾನ. ಆ ಕೇಳಿದಾಗ ಆ ವಿಷಯ ಗೊತ್ತಾಗ್ತದ. ಆಗ ಸಮುದ್ರನಿಗೆ ವಿನಂತಿ ಮಾಡ್ತಾನ ಗರುಡ, ನೋಡಪ್ಪ,
ಆ ಮರಿಗಳನ್ನ ಹೊಳ್ಳಿ ವಾಪಸ್ ಮರಳಿ ಕೊಡು ಅಂತ ಹೇಳಿದಾಗ ಆ ಮರಿಗಳು ವಾಪಸ್ ಕೊಟ್ಟು ಆ ಪಕ್ಷಿಗಳ ಆಸೆ ಈಡೇರ್ತು ಅನ್ನುವಂಥ ತಾತ್ಪರ್ಯ ಆ ದೃಷ್ಟಾಂತದಲ್ಲಿ ಬರ್ತದೆ. ಬರಲಿ, ತದರ ಮಾೌಲಿ ಅವರು ಹೇಳ್ತಾರೆ, ಆ ಟಿವಂಕಿ ಪಕ್ಷಿಗಳು ಹೇಗೆ ತಮ್ಮ ಚಾಚುವರಿಯಿಂದ ಸಮುದ್ರ ರಾಯರನ್ನು ಬತ್ತಿಸಲು ಹೊರಟಿದ್ದು ಹಾಗೆ ಸಮುದ್ರಕ್ಕೆ ಹೋಲಿಕೆ ಕೊಟ್ಟರು. ಇಲ್ಲಿ ಸೂರ್ಯನಿಗೆ ಹೋಲಿಕೆ ಕೊಡ್ತಾರೆ ಭಗವದ್ಗೀತೆಯನ್ನು, ಸಾಗರಕ್ಕೆ ಸಮುದ್ರಕ್ಕೆ ಹೋಲಿಕೆ ಕೊಡ್ತಾರೆ. ಅಂತ ಹೋಲಿಕೆ ಎಂದಾದರೂ ನಾನು ಮಾಡಬಲ್ಲೇನೆ ಅಂತ ಹೇಳ್ತಾರೆ. ಇಂಥ ಅಗಾಧವಾಗಿರುವಂತ ಗೀತಾ, ಇದರ ತಾತ್ಪರ್ಯ ನಾನು ಬರೆಯಬಲ್ಲೆ ಅಂತ ತಮ್ಮ ಪಾಮರರ ಸಾಮಾನ್ಯರಲ್ಲಿ ಸಾಮಾನ್ಯರನ್ನುವಂತ ಜಾಗದಲ್ಲಿ ನಿಂತು ಮಾತಾಡ್ತಾರೆ. ತಮಗೆಲ್ಲರಿಗೆ ಸಂತರೇ, ಜ್ಞಾನಿಗಳೇ, ಮಹಂತರೇ, ತಾವು ಇತ್ತ ಕಡೆ ಲಕ್ಷ್ಯ ಕೊಡಿರಿ ಅಂತ ಹೇಳ್ತಾರೆ. ನೋಡ್ರಿ, ಲಕ್ಷ್ಯ ಕೊಟ್ರೆ ಏನಾಗ್ತದ? ಶ್ರವಣ, ಮನನ, ನಿಧಿಧ್ಯಾಸ. ಯಾವ ಶ್ರವಣ? ಆತ್ಮಜ್ಞಾನದ ಶ್ರವಣ ಆದ ನಂತರ ಮನನ. ಅದನ್ನ ಪದೇ ಪದೇ ನೆನೆಸುವುದು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಸಾವಿಲ್ಲದವ ನನ್ನ ಸ್ವರೂಪ, ನಾನು ದೃಷ್ಟ, ಈ ಕಾಣುವಂತ ಶರೀರ ದೃಶ್ಯ ಏನ್ರೆ, ನಾನು 3 ಅವಸ್ಥೆಗಳನ್ನ ನೋಡಿದ್ದೀನಿ. ನಾನು ಬಾಲ್ಯ, ಯೌವನ, ವೃದ್ಧಾಪ್ಯ, ಜಾಗ್ರ, ಸ್ವಪ್ನ, ಸುಸುಪ್ತಿ, ಇವುಗಳನ್ನು ನೋಡುವನು ಸಾಕ್ಷಿ ಮತ್ತು ದೃಷ್ಟ. 3 ಅವಸ್ಥೆಗೆ ಸಾಕ್ಷಿ ನಾನು, ದೃಷ್ಟ ಇದು ದೃಶ್ಯ ಅನ್ನುವಂಥ ಸ್ವರೂಪ ಜ್ಞಾನದೊಳಗ ಮನನ, ದಿನಂಪ್ರತಿ ಮನನ ಮಾಡುವಾಗ ಆ ಮನನನೇ ನಿಧಿಧ್ಯಾಸ. ಅಂತ ನಿಧಿಧ್ಯಾಸವೇ ನಮಗೆ ಈ ಭಯದಿಂದ ಹೊರಗೆ ತಂದು ಆತ್ಮಜ್ಞಾನವನ್ನು ಕರುಣೆ ಮಾಡ್ತದೆ. ಯಾಕಂತ ಹೇಳಿದ್ರೆ ನಮ್ಮೆಲ್ಲರಿಗೆ ಏನು ಭಯ ಇದೆ ಹೇಳಿ? ತಾವೆಷ್ಟೇ ವೇದಾಂತಗಳು ಕೇಳಿದ್ರು, ತಾವೆಲ್ಲರೂ ಶಾಸ್ತ್ರಗಳನ್ನ ಕೇಳಿದ್ರು, ತಮಗೆ ಕಾಡುವಂತ ಭಯ ಸಾವಿನ ಭಯ. ನನಗೆ ಸಾವು ಬಂದಿತ್ತು, ನಾನು ಬಿಟ್ಟು ಹೋದರೆ ಈ ಸಂಸಾರ ಗತಿ ಏನು, ಈ ನನ್ನ ಸಂಸಾರ ಹೇಗೆ ನೀಗಿಸುವರು ಎನ್ನುವ ಭಯ ನಮ್ಮೆಲ್ಲರಿಗದ. ನಾವೆಷ್ಟೇ ಕೇಳಿದರು, ಎಷ್ಟೇ ಓದಿದರು, ಎಷ್ಟೇ ಪ್ರವಚನ ಶ್ರವಣ ಮಾಡಿದರೂ ಸಹ ಇಂಥ ಭಯದಲ್ಲಿ ಬದುಕುತ್ತಿರುವರು ನಾವುಗಳು. ಅದಕ್ಕಾಗಿ ಮೌಲ್ಯವರು ತಮಗೆಲ್ಲರಿಗೆ ಜ್ಞಾನಿಗಳೇ ಇತ್ತ ಲಕ್ಷ್ಯ ಕೊಡಿರಿ. ನಾನು ಈ ಗೀತಾರ್ಥ ವಾಕ್ಯವನ್ನು ತಾತ್ಪರ್ಯ ಬರೆಯಲು ಹೊರಟಿರುವೆ. ನಿರ್ಧಾರ ಮಾಡದೆ ಇಂಥ ಕೆಲಸ ಸಾಹಸಕ್ಕೆ ನಾನು ಕೈ ಹಾಕಿರುವೆ. ಆದರೆ ಆ ಸಾಹಸ ಪೂರ್ಣವಾಯಿತು. ಹೇಗೆ ಟಿವಂಕಿ ಪಕ್ಷಿಗಳು ತಮ್ಮ ಕಾರ್ಯವನ್ನು ಪೂರ್ಣ ಮಾಡಿದವೋ ಹಾಗೆ ಮಾೌಲಿಯವರು ಈ ಕಾರ್ಯವನ್ನು ಪೂರ್ಣ ಮಾಡಿದರು. ಈ ಕಾರ್ಯ ಮಾಡಲು ಮಾೌಲಿಯವರು 16ನೇ ವರ್ಷಕ್ಕೆ ಅವರು ಕೂಡ್ತಾರೆ. 16 ವರ್ಷಕ್ಕೆ ಕೂತಂತ ಸಮಯದಲ್ಲಿ ಅವರ ಆಯುಷ್ಯ 18 ವರ್ಷ ಆಯುಷ್ಯ ಇರ್ತದೆ ಮಾೌಲಿಯವರಿಗೆ. 18ನೇ ವರ್ಷಕ್ಕೆ ಯಮದೇವರು ಬರ್ತಾರೆ. ಯಮದೇವರು ಬಂದಾಗ ಆಗ ಯಮದೇವರಿಗೆ ಅವರ ತಂಗಿ ಕೇಳ್ತಾಳೆ, ನಮ್ಮಣ್ಣ ಗ್ರಂಥ ವಾಕ್ಯಾರ್ಥ ಮಾಡುತ್ತಿರುವರು, ಇನ್ನೂ ಪೂರ್ಣ ಆಗಿಲ್ಲ, ಅದಕ್ಕೆ ನೀನು 2 ವರ್ಷ ಬಿಟ್ಟು ಬಾ ಅಂತ ಹೇಳ್ತಾರೆ. 18 ವರ್ಷಕ್ಕೆ ಯಮದೇವರು ಮರಳಿ ಯಮಲೋಕಕ್ಕೆ ಹೋಗ್ತಾರೆ. ಮತ್ತೆ 20 ವರ್ಷಕ್ಕೆ ಮತ್ತೆ ಬರ್ತಾರೆ, 2 ವರ್ಷ ಬಿಟ್ಟು. ಆಗ ಅವರು ಇನ್ನಾತ ತಮ್ಮನಾಗಿರುವಂತ ಸೋಪಾನ ದೇವರು ಅವರು ಹೇಳ್ತಾರೆ, ಇನ್ನೂ ನಮ್ಮ ಅಣ್ಣನ ಗ್ರಂಥ ಪೂರ್ಣ ಆಗಿಲ್ಲ, ಅದಕ್ಕೆ ತಾವು ಇನ್ನೊಂದು 2 ವರ್ಷ ಬಿಟ್ಟು ಬರಬಹುದು ಅಂತ ಹೇಳ್ತಾರೆ. ಆಗ 22 ವರ್ಷದ ನಂತರ ಅವ್ರು ಬರೋದೇ ಇಲ್ಲ. ಇನ್ನೊಬ್ಬ ಆತನ ಅಣ್ಣದಾನ, ಆತನು 1-2 ವರ್ಷ ಕೇಳವನ. ಅದಕ್ಕೆ ಮಾೌಲಿಯವರು ಯಾವಾಗ ಬರ್ತಾರೆ ಬರ್ಲಿ ಅಂತ ಹೇಳಿ ಯಮದೇವರು ಬರುವುದೇ ಇಲ್ಲ. ಯಾಕಂದ್ರೆ ಅಂತ ಮಹಾನ್ ಜ್ಞಾನಿಗಳನ್ನ ಕರೆದೊಯ್ಯಲಿಕ್ಕೆ ಯಮದೇವರ ಕೆಲಸ ಏನೂ ಇರೋದಿಲ್ಲ ಅಲ್ಲಿ. ಆಗ ಮೌಲಿಯವರೇ 22ನೇ ವರ್ಷಕ್ಕೆ ಸಂಜೀವನ ಸಮಾಧಿಯನ್ನ ತಗೋತಾರೆ. ಸಂಜೀವನ ಸಮಾಧಿ ತಗೊಂಡು
300-400 ವರ್ಷಗಳ ನಂತರ 300 ವರ್ಷಗಳ ನಂತರ ಅವರ ವೃಕ್ಷಾನ ಮರದ ಬೇರು ಅವರ ಕೊರಳಿಗೆ ತಾಗಿರುವ ಸಮಯದೊಳಗೆ ಒಂದು 300 ವರ್ಷದ ನಂತರ ಯಾವ ವೈಷ್ಣವ ಸಂಪ್ರದಾಯದ ವೈಷ್ಣವದ ಚಕ್ರವರ್ತಿ ಆಗಿರುವಂತ ಏಕನಾಥ ಮಹಾರಾಜರ ದರ್ಶನ ಆಗ್ತದೆ. ಏಕನಾಥ ಮಹಾರಾಜರ ಸ್ವಪ್ನ ದೃಷ್ಟಾಂತ ಆಗಿ ಆಗ ನನ್ನ ಕೊರಳಲ್ಲಿ ಅಜಾನ ವೃಕ್ಷದ ಬೇರುಗಳು ಬಂದು ನನ್ನ ಸಮಾಧಿಗೆ ಭಂಗವಾಗಿದೆ, ತಾವು ಬಂದು ಅದನ್ನು ಪರಿಹಾರ ಮಾಡಿರಿ ಅಂತ ಸ್ವಪ್ನ ಆದಾಗ ಮುಂದೆ ನಾಥ ಮಹಾರಾಜರು ಅಲ್ಲಿಗೆ ಹೋಗಿ ಸುಮಾರು ತನ್ನ ಶಿಷ್ಯ ಬಳಗರ ಜೊತೆಗೆ ಹೊರಗೆ ನಿಲ್ಲಿಸಿ ತಾವೇ ಒಳಗೆ ಹೋಗ್ತಾರೆ. ಸಮಾಧಿಗೆ ಒಳಗೆ ಹೋಗಿ ಸುಮಾರು 7-8 ದಿವಸಗಳಲ್ಲಿ ಅವರ ಜೊತೆಗೆ ಸಂವಾದ ಮಾಡಿ ಆ ಜ್ಞಾನೇಶ್ವರಿ ಪ್ರತಿಗಳಿದಾವು, ನಾನು ಜ್ಞಾನೇಶ್ವರಿಯನ್ನ ಹಾಗೆ ಇಟ್ಟು ಬಂದೀನಿ, ಅದನ್ನ ಜಗತ್ತಿಗೆಲ್ಲ ತಾವು ಪರಿಚಯ ಮಾಡ್ರಿ ಅಂತ ಹೇಳಿದಾಗ ಈ ಜ್ಞಾನೇಶ್ವರಿಯನ್ನು ಹೊರಗೆ ತಂದವರು ಆ ಗ್ರಂಥ ಬರೆದಿರುವಂತ ಗ್ರಂಥದ ಪ್ರತಿಗಳನ್ನ ಎಲ್ಲ ಒಗ್ಗೂಡಿಸಿ ಅವುಗಳ ತಾತ್ಪರ್ಯ ನೋಡಿದ್ರಂತ ಏಕನಾಥ ಮಾವಲಿ ಅವರು. ಏಕನಾಥ ಮಹಾರಾಜರ ಆ ತಾತ್ಪರ್ಯ ನೋಡಿದ್ರೆ ಹೇಗಿತ್ತಂದ್ರೆ, ಯಾರಾದ್ರೂ ಜ್ಞಾನೇಶ್ವರಿ ಓವಿಗಳನ್ನ ವಾಚನ ಮಾಡಿಬಿಟ್ರೆ ಸಾಕು ಸ್ವರ್ಣದ ಮಳೆ ಆಗ್ತಿತ್ತತ್. ಒಂದೇ ಒಂದು ಶಬ್ದ ಹೇಳಿದರೆ ಸಾಕು ಸ್ವರ್ಣದ ಮಳೆ ಆಗುವಂತ ಸಾಮರ್ಥ್ಯ ಜ್ಞಾನೇಶ್ವರಿಯಲ್ಲಿ ಇತ್ತಂತೆ. ಇನ್ನು ಕಲಿಯುಗದೊಳಗೆ ಹೀಗೆ ಇದನ್ನ ಇಟ್ರೆ ಜನ ಇದರ ದುರುಪಯೋಗ ಮಾಡ್ಕೋತಾರ ಅಂತ ಅನ್ಕೊಂಡು ಅದನ್ನು ಮತ್ತೆ ಸರಿಪಡಿಸ್ತಾರೆ. ಏಕನಾಥ ಮಹಾರಾಜರು ಸರಿಪಡಿಸಿ ಆ ಜ್ಞಾನೇಶ್ವರಿಯನ್ನು ಹೊರಗೆ ತೆಗೆದಿರುವಂತ ಕೃಪೆ ಯಾರದರ ಇದ್ರೆ ಅದು ಸಂತ ಏಕನಾಥ ಮಹಾರಾಜರ ದೊಡ್ಡ ಕೃಪೆ. ಅದಕ್ಕಾಗಿ ನಾಥ ಮಹಾರಾಜರು ಮಾಡಿರುವಂತ ಕೃಪಾ ಬಹಳ. ಮೌಲಿಯವರು ಜ್ಞಾನೇಶ್ವರಿ ಹೊರಗೆ ತೆಗೆದವರು ಅವರ, ಏಕನಾಥಿ ಭಾಗವತ ಬರೆದ್ರು, ಭಾವಾರ್ಥ ರಾಮಾಯಣ ಬರೆದ್ರು, ಏನು ಬರೆದಿಲ್ಲ ಅವರು. ಚಿರಂಜೀವಿ ಪದ ಬರೆದ್ರು. ಅವರು ಬರೆದಿರುವಂತ ಗ್ರಂಥಗಳು ಅದ್ಭುತವಾದ ಗ್ರಂಥ ರಚನೆ ಮಾಡ ಹೋದ್ರು. ಅವ್ರ ಗೌಳನಗಳೆಲ್ಲ ನೋಡಿದ್ರೆ ಅವ್ರ ಹರಿಪಾಠ ಅಂತರೂ ಅರ್ಥ ಆಗೋದೇ ಇಲ್ಲ, ಎಷ್ಟು ಅದ್ಭುತವಾಗಿ ಬರೆದಾರೆ. ಅದಕ್ಕಾಗಿ ಜ್ಞಾನೇಶ್ವರ ಮಾವಲಿಯವರು ತಮ್ಮನ್ನು ತಾವು ಸಂತರಲ್ಲಿ ವಿನಂತಿ ಮಾಡ್ತಾ, ಓ ಸಂತ ಮಹಂತರೇ, ಹೀಗೆ ನಾನು ವ್ಯರ್ಥ ಪ್ರಯತ್ನ ಪಡುತ್ತಿರುವುದು ಅಂತ ಹೇಳಿ ತಮ್ಮನ್ನು ತಾವು ಸಮರ್ಥರಿದ್ದಾರೆ. ಸಮರ್ಥರಿದ್ದವರು ಎಂದೂ ಅಭಿಮಾನ ಪಡೋದಿಲ್ಲ. ಅಭಿಮಾನ ಪಡದೆ ಯಾವ ಪ್ರಕಾರವಾಗಿ ತಮ್ಮನ್ನು ತಾವೇ ಸಜ್ಜನರಿಗೆ ಅಂಗೀಕಾರ ಮಾಡಿ, ನಿಮ್ಮಂಥ ಮಹಾತ್ಮರ ಎದುರಿಗೆ ಏನಾದರೂ ನ್ಯೂನ್ಯತೆಗಳು ಇದ್ದರೂ ನೀವು ಸಹಜವಾಗಿ ಅದನ್ನು ಸಹನ ಮಾಡುವಿರಿ. ಅದಕ್ಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ತಾವು ಅಂಗೀಕಾರ ಮಾಡಿದರೆ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ. ನನ್ನ ಕೈಯಿಂದ ಆಗದೇ ಇರುವಂತ ಈ ಗೀತಾರ್ಥವನ್ನು ನಾನು ಸ್ಪಷ್ಟ ಮಾಡಬೇಕೆಂದು ಅನ್ನುಕೊಂಡಿದ್ದು, ತಾವು ಇತ್ತ ಕಡೆ ಲಕ್ಷ್ಯ ಕೊಡಿರಿ ನಿಮ್ಮಂತ ಜ್ಞಾನಿಗಳೇ ಎಂದು ವಿನಂತಿ ಮಾಡ್ತಾ, ನನ್ನ ಅಪರಾಧ ಏನಾದರೂ ಇದ್ದರೆ ಅದನ್ನು ತಾವು ಕ್ಷಮಿಸುವಿರಿ. ಈ ಗೀತೆಯ ಅರ್ಥ ಮಾಡುವುದು ಬಹಳ ಕಠಿಣವಾಗಿರುವಂತ ಕೆಲಸ. ಮನಸ್ಸಿನಲ್ಲಿ ಸ್ಪಷ್ಟವಾದ ಧೈರ್ಯ ಇಲ್ಲದಿದ್ದರೂ, ಉತ್ಪನ್ನವಾಗದಿದ್ದರೂ ಇಂಥ ಸಾಹಸಕ್ಕೆ ಸೂರ್ಯನ ತೇಜದ ಮುಂದೆ ಹೊನ್ನಿಹುಳ, ಸಮುದ್ರದ ಮುಂದೆ ಟಿಮಕಿಗಳು, ಇವುಗಳ ಪ್ರಯತ್ನ ಹೇಗೆ ವ್ಯಕ್ತವಾದಿತು? ಆ ಪ್ರಯತ್ನಕ್ಕೆ ಫಲ ಇದೆ. असफलता एक चुनौती है, इसे स्वीकार करो। क्या कमी रह गई देखो और सुधार करो। जगत जब तक न सफल हो, नींद चैन को त्यागो तुम। संघर्ष का मैदान छोड़कर मत भागो तुम। कुछ किए बिना ही जय जयकार नहीं होती, कोशिश करने वालों की हार कभी नहीं होती ಅನ್ನುವಂತ ಸುಂದರವಾದ ಪದ್ಯನ್ನ ಸೋಹನ್ ಲಾಲ್ ದ್ವಿವೇದಿ ಅವರು ಬರೀತಾರೆ. ಸೋಹನ್ ಲಾಲ್ ದ್ವಿವೇದಿ ಅವರು ಹೇಳ್ತಾರ, ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರ, ಅಸಫಲತಾ ಏಕ ಚುನೌತಿ ಹೈ, ನನಗ ಆಗೋದಿಲ್ಲ ಅನ್ನುವಂತ ಯಾವ ಮನಸ್ಸಿನೊಳಗ ಅದನ್ನ ಆಯ್ಕೆ ಮಾಡ್ಕೊಳ್ರಿ ಅಂತಾರ. ಅಸಫಲತೆ ಆಗೋದಿಲ್ಲ ಅನ್ನೋದನ್ನೇ ಮುಂದಿಡ್ರಿ.
ನನಗಾಗಲ್ಲ, ಆಗೋದಿಲ್ಲ, ಸಾಧ್ಯವಿಲ್ಲ ಎನ್ನುವಂತ ವಿಷಯವನ್ನೇ ಮುಂದಿಟ್ಟು ಆ ಆಗೋದಿಲ್ಲ, ಆಗಲ್ಲ ಅನ್ನುವಂಥದಕ್ಕೆ ಏನು ಕೊರತೆ ಅದಾವು ಅದನ್ನ ಸರಿಪಡಿಸ್ರಿ. ಪ್ರವಚನ ಕೇಳಲ್ಲ, ಆಗೋದಿಲ್ಲ. 5 ಗಂಟೆಗೆ ಹೇಳೋದಿಲ್ಲ, ಅದಕ್ಕೆ ಆಗೋದಿಲ್ಲ. 5 ಗಂಟೆಗೆ ಹೇಳೋ ಹಾಗೆ ಮಾಡ್ರಿ. ಕ್ಯಾ ಕಮಿ ರಹ ಗೈ ದೇಖೋ ಅವ್ರು ಸುಧಾರ ಕರೋ. ಏನ ಕೊರತೆ ಅದೋ ಅದನ್ನ ನೋಡಿ ಸರಿಪಡಿಸ್ರಿ. ಕುಚ್ ಕಿಯೇ ಬಿನಾ ಜಯ ಜಯಕಾರ ನಹಿ ಹೋತಿ. ತಾವು ಜೀವನದೊಳಗೆ ಏನಾರ ಮಾಡಿದ್ರ ಮಾತ್ರ ಜಯ ಜಯಕಾರ ಆಗ್ತದ. ಕ್ಯಾ ಕಮಿ ರಹ ಗೈ ದೇಖೋ ಜಬ್ ತಕ್ ನ ಸಫಲ ಹೋ. ಎಲ್ಲಿ ತನ ತಾವು ಸಫಲ ಆಗೋದಿಲ್ಲ. ನೀಂದ್ ಚೈನ್ಕೋ ತ್ಯಾಗೋ ತುಮ್. ನಿದ್ದೆ ಮತ್ತು ನೆಮ್ಮದಿಯನ್ನು ಬಿಡ್ರೆ, ನಿದ್ದೆ ನೆಮ್ಮದಿಯನ್ನು ಬಿಟ್ಟು ತಾವು ತಮ್ಮ ಕೆಲಸದ ಕಡೆ ಲಕ್ಷ್ಯ ಕೊಡಿ. ಕುಚ್ ಕಿಯೇ ಬಿನಾ ಜಯ ಜಯಕಾರ ನಹಿ ಹೋತಿ. ಏನಾದ್ರೂ ಮಾಡ್ರಿ. ಏನಾದ್ರೂ ಮಾಡಿದರೆ ಮಾತ್ರ ಜಗತ್ತು ನಿಮಗೆ ಜಯ ಜಯಕಾರ ಮಾಡತ್ತೆ. ಕೋಸಿಸ್ ಕರ್ನೆ ವಾಲೋ ಕಿ ಹಾರ್ ಕಭಿ ನಹಿ ಹೋತಿ. ಪ್ರಯತ್ನ ಪಡೋರಿಗೆ ಎಂದೂ ಸಹ ಸೋಲಿಲ್ಲ ಅನ್ನುವಂಥ ಮಾತು. ಟಿಮಕಿ ಪಕ್ಷಿಗಳು ಪ್ರಯತ್ನ ಪಟ್ಟಿದ್ದಕ್ಕೆ ತಮ್ಮ ಮರಿಗಳನ್ನು ಹಳೆ ಪಡೆದುಕೊಂಡು, ಹಾಗೆ ನಾವು ಸಹ ಪ್ರಯತ್ನ ಪಟ್ಟರೆ ಪಾರಮಾರ್ಥ ನಮ್ಮನ್ನು ಸಹ ಸರ್ವ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡುವುದರಲ್ಲಿ ಸಂದೇಹನೇ ಇಲ್ಲ ಅನ್ನುವಂಥ ಮಾತನ್ನು ಮೌಲ್ಯವರು ಹೇಳ್ತಾರೆ. ಅದಕ್ಕಾಗಿ ನಾವು ಸಹ ನಮ್ಮಲ್ಲಿ ಕೊರತೆಗಳನ್ನು ಏನಿದಾವು ಸರಿಪಡಿಸಿಕೊಂಡು ಆತ್ಮಜ್ಞಾನಕ್ಕೆ ನಾವು ಅಣಿ ಆಗೋಣ. ಗ್ರಂಥದ ಮುಂದಿನ ಅಭ್ಯಾಸಕ್ಕೆ ನಾವೆಲ್ಲರೂ ಅಣಿ ಆಗೋಣ ಅಂತ ಮೌಲ್ಯವರು ಲಕ್ಷ್ಯ ಕೊಡಿ ಅಂತ ಹೇಳಿದರು. ಅಂಥ ಲಕ್ಷ್ಯ ತಾವೆಲ್ಲರೂ ಜ್ಞಾನಿಗಳು, ಮಹಂತರು, ಸಂತರು ಕೊಟ್ಟು ಶ್ರದ್ಧೆಯಿಂದ ಈ ಗ್ರಂಥದ ಶ್ರವಣ ಮಾಡಿದರೆ ಅದೇ ಶ್ರವಣ ನಿಧಿಧ್ಯಾಸ, ಅದು ಮನನ ನಿಧಿಧ್ಯಾಸ ಆದರೆ ಅಂಥ ಮನನ ನಿಧಿಧ್ಯಾಸದಿಂದ ಸಮಾಧಿ ಬಲು ಸುಲಭ ಅನ್ನುವಂಥ ಮಾತನ್ನೇ ಹೇಳ್ತಾ ಮೌಲ್ಯವರು ಭಗವಂತನಿಗೆ ಏನು ಭಗವಂತ ಗುರು ಇದಾನ, ಗುರುವಿನ ಮುಂದೆ ಕೂತುಕೊಂಡು ಸಂತ ಮಹಂತರ ಎದುರಿಗೆ ಕುಳಿತುಕೊಂಡು ಈ ಮಾತನ್ನ ವಿನಂತಿ ಮಾಡ್ತಾ ತಮ್ಮ ಗೀತಾ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ತನ ಏನು ನುಡಿಸಿದರು ಮೌಲ್ಯವರು ಆ ನುಡಿಗಳು ಕೃಷ್ಣಾರ್ಪಣಂ ಜ್ಞಾನೇಶ್ವರ ಅರ್ಪಣಂ ಅವರ ಚರಣಗಳಿಗೆ ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಶರಣ. ಗೋಲಾ ಪುಂಡಲೀಕ ವರದೆ ವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ.